ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬು ಹಾಗೂ ಪ್ರಶ್ನೆ ಪತ್ರಿಕೆ ಎದುರಿಸುವ ನಿಟ್ಟಿನಲ್ಲಿ ಗೈಡ್ ಸಹಾಯಕಾರಿ ಡಾಕ್ಟರ್ ಮಹೇಶ್ ನಾಲ್ವಾಡ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬು ಹಾಗೂ ಪ್ರಶ್ನೆ ಪತ್ರಿಕೆ ಎದುರಿಸುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವ ಗೈಡ್ಗಳನ್ನು ನಾಲ್ವಾಡ ಪ್ರತಿಷ್ಠಾನದ ಮುಖೇನ ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ನಾಲ್ವಾಡ ಪ್ರತಿಷ್ಠಾನದ ಮುಖ್ಯಸ್ಥ ಮಹೇಶ್ ನಾಲ್ವಾಡ್ ಹೇಳಿದ್ದಾರೆ. ಮಂಗಳವಾರ ಪಟ್ಟಣದ ಡಾಕ್ಟರ್ ಸಿಎನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಗೈಡ್ನಲ್ಲಿ ಹಲವಾರು ವಿಷಯಗಳು ಬಿಂಬಿತವಾಗಿದ್ದು ಪರೀಕ್ಷೆಯನ್ನು ಎದುರಿಸುವ ಶಿಕ್ಷಣ ಮಹತ್ವ ಹಾಗೂ ಆರೋಗ್ಯದ ವಿಷಯವನ್ನು ಮುಂದಿಟ್ಟುಕೊಂಡು ಉತ್ತಮವಾಗಿ ಪ್ರಕಟಗೊಂಡಿದೆ. ಅದರಲ್ಲಿ ಇರುವಂತಹ ವಿಷಯಗಳನ್ನ ಮಕ್ಕಳು ಅರಿತುಕೊಳ್ಳಬೇಕು ಅಂತ ಹೇಳಿದರು. ಒಟ್ಟು 45,000 ಗೈಡ್ಗಳನ್ನು ಮುದ್ರಿಸಲಾಗಿದ್ದು ಗೈಡ್ನಲ್ಲಿ ಪ್ರಮುಖವಾಗಿ ವಿಜ್ಞಾನ, ಸಮಾಜ, ಆಂಗ್ಲ ಹಾಗೂ ಗಣಿತ ವಿಷಯಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಪ್ರತಿ ಗೈಡ್ಗಾಗಿ ಕನಿಷ್ಠ ₹300 ವ್ಯಯವಾಗಿದ್ದು 10 ತರಗತಿ ಮಕ್ಕಳಿಗೆ ಸಹಾಯಕವಾಗಲಿದೆ. ಗದಗ ಜಿಲ್ಲೆಯಲ್ಲಿ 10,332 ಗೈಡ್ ಪ್ರತಿಗಳನ್ನು ವಿತರಣೆ ಮಾಡುವ ಆಶಯ ಹೊಂದಲಾಗಿದೆ. ಓದುವ ವಿಧಾನ ಸರಳೀಕರಣಗೊಳಿಸುವಿಕೆ, ಕ್ಲಿಷ್ಟಕರ ಸಂಗತಿ ಹಾಗೂ ವಿಷಯವನ್ನ ಬಿಡಿಸುವ ವಿಧಾನ, ತಾಳ್ಮೆ ಮತ್ತು ಏಕಾಗ್ರತೆ ಸೇರಿದಂತೆ ನುರಿತ ಶಿಕ್ಷಣ ಪ್ರೇಮಿಗಳು ಸಿದ್ಧಪಡಿಸಿದ ಗೈಡ್ಗಳ ಸದುದ್ದೇಶವನ್ನ ಎಲ್ಲ ಸರ್ಕಾರಿ ಮಕ್ಕಳು ಪಡೆಯುವಂತಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು. ನಾನು ಡಾಕ್ಟರ್ ಮಹೇಶ್ ನಾಲ್ವಾಡ್ ಅಂತ, ಊರು ಕೊಳಿವಾಡ. ಇವತ್ತು ನಾವು ಸರ್ಕಾರಿ ಶಾಲಾ ಮಕ್ಕಳು ಶಿರಟ್ಟಿ ತಾಲೂಕಿನೊಳಗೆ ಅವರಿಗೆ ನಾವು 10ನೇ ತರಗತಿಯ ಪರೀಕ್ಷೆಗಳಿಗೆ ಸಹಾಯ ಆಗುವಂತೆ ಉಚಿತವಾಗಿ ಒಂದು ಪ್ರಶ್ನಾ ಪತ್ರಿಕೆಯ ಸರಮಾಲೆಯನ್ನು ಅವರಿಗೆ ಕೈಪಿಡಿಯಾಗಿ ಕೊಡ್ತಾ ಇದ್ದೇವೆ. ಈ ಸರಮಾಲೆಯಲ್ಲಿ ಅಂದರೆ ಗೈಡ್ನಲ್ಲಿ 4 ವಿಷಯಗಳ ಬಗ್ಗೆ ಪ್ರಶ್ನೋತ್ತರಗಳಿವೆ. ಇಂಗ್ಲೀಷ್, ಗಣಿತ, ಸೈನ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೂ ಹಿಂದಿನ ವರ್ಷ ಆಗಿರ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೆಗೆ ಉತ್ತರಗಳನ್ನು ಬಿಡಿಸಿ ಮತ್ತು ಅದರ ಜೊತೆಗೆ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಕೊಟ್ಟಿರ್ತೀವಿ. ಈ ಕ್ವಶನ್ ಪೇಪರ್ ಜೊತೆಗೆ ಅವನು ಬಿಡಿಸಿ ಉತ್ತರಗಳನ್ನು ಕೂಡ ಕೊಟ್ಟಿರ್ತೀವಿ. ಸುಮಾರು ಗದಗ ಜಿಲ್ಲೆಯೊಳಗೆ 10,332 ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ನಾವು ಉಚಿತವಾಗಿ ಈ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ಇದರೊಳಗೆ 7 ಇಂಗ್ಲೀಷ್ ಉರ್ದು ಶಾಲೆಗಳಿದ್ದಾವೆ. ಈ ಉರ್ದು ಪುಸ್ತಕಗಳು ಮಾದರಿ ಇನ್ನೂ ಬರಬೇಕೈತಿ. ಒಟ್ಟು 45,000 ಗೈಡ್ಗಳನ್ನು ಮುದ್ರಣ ಮಾಡಿಸೀವಿ. ಪ್ರತಿಯೊಂದು ಪುಸ್ತಕದ ಮುದ್ರಣದ ಬೆಲೆ ಸುಮಾರು ₹300 ಆಗ್ತೈತಿ. ಇದನ್ನು ನಾವು ನಮ್ಮ ನಾಲ್ವಾಡ ಪ್ರತಿಷ್ಠಾನದ ಮೂಲಕ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಪರೀಕ್ಷೆ ಎದುರಿಸಲಿಕ್ಕೆ ಅನುವು ಆಗ್ಬೋದು, ಸಹಾಯನೂ ಆಗ್ಬೋದು. ಇದ್ರ ಜೊತೆಗೆ ಆ ಪುಸ್ತಕದೊಳಗೆ ಮಕ್ಕಳ ಆರೋಗ್ಯದ ಬಗ್ಗೆ, ಅವರು ವಹಿಸ್ತಕ್ಕಂಥ ಕಾಳಜಿಯ ಬಗ್ಗೆ ಮತ್ತು ಓದುವ ವಿಧಾನ ಮತ್ತು ನೆನಪಿಟ್ಟುಕೊಳ್ಳುವ ವಿಧಾನವನ್ನು ನಾವು ಸರಳೀಕರಣ ಮಾಡಿ ಅದರೊಳಗೂ ಕೂಡ ನಾವು ಮುದ್ರಣದ ಮುಖಾಂತರ ಮಕ್ಕಳಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡೀವಿ. ಈ ಗೈಡಿನ ಕೊನೆಯ ಪುಟದೊಳಗೆ SSLC ಆಯಿತು ಮುಂದೇನು ಅಂತಕ್ಕಂಥ ಶೀರ್ಷಿಕೆ ಅಡಿಗೆ ಮುಂದಿನ ಮಾರ್ಗಸೂಚಿ ಕೂಡ ಇದರೊಳಗೆ ನಾವು ಪ್ರಿಂಟ್ ಮಾಡಿ ಕೊಟ್ಟಿವಿ. ಇದರ ಸದುಪಯೋಗವನ್ನು ಎಲ್ಲ ಸರ್ಕಾರಿ ಮಕ್ಕಳ ಶಾಲಾ ಮಕ್ಕಳು ಕೂಡ ಉಪಯೋಗ ಮಾಡ್ಕೋಬೇಕು ಅಂತ ವಿನಂತಿ. ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಡೆಕೋರೇಷನ್ ಸಾಮಾನು ಸುಟ್ಟು ಭಸ್ಮವಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಜರುಗಿದೆ. ಮಾನ್ವಿ ಪಟ್ಟಣದ ನಂದಿನಿ ಲೇಔಟ್ನಲ್ಲಿರುವ ಅಂಗಡಿಗೆ ಅಮರ್ ಎಂಬುವವರು ತೆರಳಿದಾಗ ಬೆಂಕಿ ಹೊತ್ತಿಕೊಂಡಿರುವುದು ತಿಳಿದುಬಂದಿದೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ನಡೆದ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಸುಮಾರು ₹15 ಲಕ್ಷ ಮೌಲ್ಯದ ಡೆಕೋರೇಷನ್ ಸಾಮಾನು ಸುಟ್ಟು ಕರಕಲಾಗಿವೆ ಎಂದು ಮಾಲಕ ಅಮರ್ ತಿಳಿಸಿದ್ದಾರೆ. ಈ ಸಂಬಂಧ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಮರನಾಥ್ ಅಂತೇಳಿ ನನ್ನ ಇವೆಂಟ್ ಹೆಸರು ಲಕ್ಷ್ಮೀ ಇವೆಂಟ್ಸ್ ಮಾನ್ವಿ. ನನ್ನ ಗೋಡೌನ್ ಸುಟ್ಟಿದ ಕಾರಣ ಒಂದು 15 ಲಕ್ಷ ತನಕ ಲಾಸ್ ಆಗಿದೆ. ಅದರ ಸಾಮಗ್ರಿ ಹೂವುಗಳು, ಲತಾಗಳು, ಸ್ಪೆಷಲ್ ಐಟಮ್ಗಳು 15 ಲಕ್ಷ ತನಕ ಲಾಸ್ ಆಗಿದೆ. ಯಾವಾಗ ಆಗಿದೆ? ಅರ್ಧ ತಾಸು ಆಯ್ತು ಸರ್. ಆಗಿ ಏನೇನಿದ್ದು ಸಾಮಾನ್ಯದಾಗ? ಅದು ಬಂದ್ಬಿಟ್ಟು ರಥ ಇದ್ದು ಸರ್, ಹೂವುಗಳು, ಬಟ್ಟೆಗಳು, ಆಮೇಲೆ ಫೈಬರ್ ಐಟಮ್ಗಳು. ಫೈಬರ್ ಐಟಮ್ ಅಂತ ಏನೋ ಎಲ್ಲ ಸುಟ್ಟೋಗಿದೆ. ಎಲ್ಲ ಕಾಸ್ಟ್ಲಿ ಐಟಮ್ ಈ ವರ್ಷ ತೊಗೊಂಬಂದಿದ್ರು ಸರ್ ಅವರೆಲ್ಲ ನಮ್ಮ ಕರ್ಕೊಂಬಂದು ಪರ್ಚೇಸ್ ಮಾಡಿಸಿದ ಸಾಮಾನುಗಳು ಎಲ್ಲ ತೋರಿಸಿದ್ರು. ಈ ವರ್ಷ ಅವ್ರು ಯಾರು ಕೆಟ್ಟ ದೃಷ್ಟಿ ಅವ್ರ ಮೇಲೆ ಕಣ್ಣು ಬಿದ್ದಿದ್ದು ಗೊತ್ತಿಲ್ಲ, ಅದೇನೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಗೊತ್ತಿಲ್ಲ. ಆದರೆ ಎಲ್ಲ ಕಲರ್ಸ್ ಕಟ್ಗಳಾಗಿದೆ. ಅವರಿಗೆಲ್ಲ
ಮುಂದಿನ ವ್ಯವಸ್ಥೆಗಳು ಏನು ಇದು ಕಾರಣ ಶಾರ್ಟ್ ಸರ್ಕ್ಯೂಟ್ ಅದೇ ಇದೇ ತಿಂಗಳ ಫಸ್ಟಲ್ಲೇ ತಂದಿರೋ ಸಾಮಾನು ಅಷ್ಟು ಹೊಸ ಸಾಮಾನ್ಯ ಅಲ್ಲಿಂದ ಜಮಾ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಪಶು ಆಸ್ಪತ್ರೆ ಕೇಂದ್ರ ಆವರಣದಲ್ಲಿ ಹೈನುಗಾರಿಕೆ ಹಾಗೂ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇನ್ನಿತರ ಬಗ್ಗೆ ತರಬೇತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಶು ವೈದ್ಯ ಅಧಿಕಾರಿಗಳು, ಕಂಪ್ಲಿ ಸುತ್ತಮುತ್ತಲಿನ ಎಲ್ಲಾ ರೈತರು, ಮಹಿಳೆಯರು ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ಗುರಿ ಇರಬೇಕು, ಶ್ರದ್ಧೆ ಇರಬೇಕು ಅಂದಾಗ ಮಾತ್ರ ಇದರಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ. ಯಾರು ದುಡಿಯಾಕ ಮನಸ್ಸು ಮಾಡ್ತಾ ಇಲ್ಲ ಅವ್ರಿಗೆ ನಿರುದ್ಯೋಗ ಯಾವಾಗದ, ಉದ್ಯೋಗ ಕೊರತೆ ಯಾವಾಗಿದೆ. ಅದಕ್ಕೆ ಯಾವಾಗಲೂ ನಾವು ಈ ಪಶುಸಂಗೋಪನೆಯಿಂದ ಸಾಕಷ್ಟು ನಮ್ಮ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಸಾಕಷ್ಟು ಉದ್ಯೋಗದವು. ಅದನ್ನ ಆಸ್ಪತ್ರೆಗೆ ಹೋಗಿ ನಿಮಗೆ ಏನೋ ಸಮಸ್ಯೆ ಇದ್ರೆ ನಮ್ಮ ಹತ್ರ ಯಾವ ಎಲ್ಲ ಹೇಳ್ಕೊಡ್ತಾರೆ. ನಿಮ್ಗೆ ಹೇಳ್ರಿ, ಸೌಜನ್ಯದಿಂದ ವರ್ತನೆ ಮಾಡ್ರಿ, ಅದ್ರ ಸದುಪಯೋಗ ಪಡ್ಕೋಬೇಕು. ಇವತ್ತು ನಮ್ಮ ಸಹಾಯ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೌರವ ಕೊಡ್ಬೇಕಿಲ್ಲ, ಹೌದಾ? ಗೌರವ ಕೊಟ್ಟ ಮಾತ್ರ ನಮ್ಗೆ ಅವರು ಒಳ್ಳೆ ಮನಸ್ಸಿಂದ ಹೆಚ್ಚಿನ ಕಾಳಜಿ ವಹಿಸಿ ಮಾಡ್ತಾರೆ. ಅದು ಕೊರತೆ ಕಾಣಕತ್ತೈತೆ ನಮ್ಮಲ್ಲಿ. ಇವತ್ತು ಇನ್ಶೂರೆನ್ಸ್ ಇರ್ಬೋದು, ಈ ಸಾಲದ ಕೆಲವೊಂದು ಯೋಜನೆಗಳಿರ್ಬೋದು, ದನಗಳ ರೋಗದ ಬಗ್ಗೆ ಇರ್ಬೋದು, ಅದಕ್ಕೆ ವ್ಯಾಕ್ಸಿನ್ ಇರ್ಬೋದು. ಮನೆ ಬಾಗಿಲಿ ಬಂದಾಗ ತಾವೆಲ್ಲರೂ ಸಹಕಾರ ಕೊಟ್ಟು ಆ ಕಾರ್ಯಕ್ರಮ ನೀವು ಉಪಯೋಗ ಪಡ್ಕೊಂಡ್ರೆ ನಿಮ್ಮ ದನಗಳು ಚೆನ್ನಾಗಿರ್ತವೆ, ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ನಿಮ್ಮ ಆರ್ಥಿಕ ಬೆಳವಣಿಗೆ ಜಾಸ್ತಿ ಇರ್ತದೆ. ಇನ್ನೂ ಅನೇಕ ಸಂಪನ್ಮೂಲ ವ್ಯಕ್ತಿ ಬರ್ತಾರೆ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ದನಗಳ ಜಾತ್ರೆ. ರಾಜ್ಯದಲ್ಲಿ ನಡೆಯುವ ಅತಿ ದೊಡ್ಡ ದನಗಳ ಜಾತ್ರೆ. 1 ವಾರಗಳ ಕಾಲ ನಡೆಯುವ ದನಗಳ ಜಾತ್ರೆ. ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿರುವ ರೈತರು, ಜಾನುವಾರುಗಳಿಗೆ ಉಚಿತ ಮೇವು ಮತ್ತು ನೀರನ್ನ ಒದಗಿಸ್ತಾ ಇರುವ ನವಕರ್ನಾಟಕ ಯುವ ಶಕ್ತಿ ವೇದಿಕೆ. ನವಕರ್ನಾಟಕ ಯುವ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಆದ ಹಳ್ಳಿ ರೈತ ಅಂಬರೀಶ್ ಅವರಿಂದ ಉಚಿತ ಮೇವು ಮತ್ತು ನೀರು ಪೂರೈಕೆ. ಉಚಿತ ಮೇವು ಹಾಗೂ ನೀರಿಗಾಗಿ ಮುಗಿಬಿದ್ದ ರೈತರು 1 ವಾರಗಳ ಕಾಲ ಪ್ರತಿದಿನ ಉಚಿತ ನೀರು ಮತ್ತು ಮೇವು ನೀಡಲಿರುವ ನವಕರ್ನಾಟಕ ಯುವ ಶಕ್ತಿ ವೇದಿಕೆ. ಪ್ರತಿಯೊಬ್ಬ ರೈತರಿಗೂ ದಿನಕ್ಕೆ 1 ಹೊರೆ ಮೇವು ವಿತರಣೆ. ಹಳ್ಳಿಕ ರೈತ ಅಂಬರೀಶ್ ಅವರ ಕಾರ್ಯಕ್ಕೆ ರೈತರ ಮೆಚ್ಚುಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಮನಗುಟ್ಟು ಅಪರ ಜಿಲ್ಲಾಧಿಕಾರಿಗಳಂತ ಬೆಂಗಳೂರು ಗ್ರಾಮಾಂತರ ಅಂಬರೀಶ್ ಸರ್ ಅವರು ಬಂದು ಚಾಲನೆ ಕೊಟ್ಟು, ಹಾಗೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಿಗಳಾದಂಥ ಅಪ್ಪಣ್ಣವರು ಕೂಡ ಬಂದು ಚಾಲನೆ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿಯಾದಂಥ ಸಂಗತಿ. ಇನ್ನೂ ಈ ಥರ ರೈತರಿಗೆ ಅನೇಕ ಕೆಲಸಗಳಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಮತ್ತು ಆರೋಗ್ಯ ವಿಚಾರದಲ್ಲಾಗಿರ್ಬೋದು, ಇದೇನು ಮೇವು ಮತ್ತು ನೀರಿಗೆ ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ತಿಂಗಳಲ್ಲಿ ಎಲ್ಲ ರೈತರಿಗೆ ಹೇಳೋದಷ್ಟೇ, ಏನೇ ಸಮಸ್ಯೆ ಇದ್ದರೂ ಘಾಟಿ ಜನಜಾತ್ರೆಯಲ್ಲಿ ದಯವಿಟ್ಟು ನಮ್ಮನ್ನು ನವಕರ್ನಾಟಕ ಯುವಶಕ್ತಿ ವೇದಿಕೆಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಹಾಗೂ ಎಲ್ಲ ನಮ್ಮ ರೈತರಿಗೆ ನನ್ನ ಹಳ್ಳಿ ರೈತ ಅಂಬರೀಶ್ ಮಾಡುವ ಸ್ವಾಗತಗಳು ಅಂತಲೇ ಹೇಳೋಕ್ಕೆ, ಅಭಿನಂದನೆಗಳು ಹೇಳೋಕ್ಕೆ. ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ಏನು ಯುವಕರಿದ್ದಾರೆ, ಇವತ್ತು ಒಳ್ಳೆ ಭವಿಷ್ಯ, ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು. ಇವತ್ತು ಎಲ್ಲ ಜಾನುವಾರುಗಳಿಗೆ ಏನು ಬಂದಂಥ ಹಸುಗಳಿಗೆ, ಎತ್ತುಗಳಿಗೆ ಬಡಗಿನ ಏನು ಹೊಡ್ಕೊಂಡಿದ್ದಾರೋ ಇಲ್ಲಿ ತುಂಬ ದೂರದಿಂದ ಬಂದಿದ್ದಾರೆ. ಸಾಕಷ್ಟು ಜಿಲ್ಲೆಗಳಿಂದ, ಧಾರವಾಡ, ಹುಬ್ಳಿ, ಆಂಧ್ರ ಈ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಇವರು ಮೇವು ಸಹಾಯ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರು ಈ ಜಾತ್ರೆ ಪ್ರಯುಕ್ತ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಘಾಟಿ ಸುಬ್ರಹ್ಮಣ್ಯ ಈ ಥರ ಶಕ್ತಿ ಕೊಟ್ಟು ಮುಂದೆ ಇಲ್ಲ ಚೆನ್ನಾಗಿ ಒಳ್ಳೆ ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ವಾಳ ಗ್ರಾಮದ ಡಿಪಿಇಪಿ ಶಾಲೆಗೆ ಹೊಸದಾಗಿ ಶಿಕ್ಷಕಿಯರಾಗಿ ಸೇರಿದ ಶ್ರೀಮತಿ ಸರಿತಾ ರಾಜಾಪುರ್ ಹಾಗೂ ಶ್ರೀಮತಿ ಸವಿತಾ ಉಳ್ಳಿಗೇರೆಯವರು ಶಾಲೆಯ ವಿದ್ಯಾರ್ಥಿಗಳು ಬಿಸಿಯೂಟ ಯೋಜನೆಯಡಿ ಇಡ್ಲಿಯನ್ನು ಸೇವಿಸಲಿ ಎಂಬ ಉದ್ದೇಶದಿಂದ ಇಡ್ಲಿ ಪಾತ್ರೆ ಕೊಡುಗೆಯಾಗಿ ನೀಡಿದ ಹಿನ್ನೆಲೆಯಲ್ಲಿ ದಿನಾಂಕ 23/12/2023 ಶನಿವಾರದಂದು ಶಾಲಾ ಮಕ್ಕಳಿಗೆ ಬಿಸಿ ಇಡ್ಲಿ ಮಾಡಿ ವಿತರಿಸಲಾಯಿತು. ಇಡ್ಲಿ ವಿತರಣೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಮಾದರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ರೇಖಾ ಕೋಡಿಕೊಪ್ಪದವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸರ್ವ ಸದಸ್ಯರು, ಕೊತ್ವಾಳ ಕ್ಲಸ್ಟರ್ನ
ಸಂಪನ್ಮೂಲ ವ್ಯಕ್ತಿ ಶ್ರೀ ಓಲೇಕಾರ್ ಅವರು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಶ್ರೀ ವೀರಣ್ಣ ಯಾಳ್ಗಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೊತ್ವಾಳ ಹಾಗೂ ಶ್ರೀ ಶಂಕರಪ್ಪ ಉಮುಚ್ಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು. ಇಡ್ಲಿ ಪಾತ್ರೆಯ ಕೊಡುಗೆ ನೀಡಿದ ಶ್ರೀಮತಿ ಸರಿತಾ ರಾಜಾಪುರ್ ಹಾಗೂ ಶ್ರೀಮತಿ ಸವಿತಾ ಉಳ್ಳಿಗೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಗೀತಾ ಶ್ರೀಧರ್ ಯಾಳ್ಗಿ, ಸಿದ್ದಿ ಟಿವಿ, ಕೊತ್ವಾಳ್. ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಆರೋಗ್ಯ ಇಲಾಖೆಗೆ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಿದೆ. ಕಳೆದ 3 ದಿನಗಳ ಹಿಂದೆಯಷ್ಟೇ ಜಿಂದಾಲ್ ಕಂಪನಿಯಲ್ಲಿ ನೌಕರರಲ್ಲಿ ಕಾಣಿಸಿಕೊಂಡ ಸೋಂಕು. ಹೊರ ರಾಜ್ಯದಿಂದ ಬಂದಿದ್ದ 2 ಜಿಂದಾಲ್ ನೌಕರರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನೌಕರರ ಟ್ರಾವೆಲ್ ಹಿಸ್ಟರಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕಲೆ ಹಾಕ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 194 ಜನರ ಸ್ವಾಬ್ ಸಂಗ್ರಹವಾಗಿದ್ದು, ವರದಿಗಾಗಿ ಆರೋಗ್ಯ ಇಲಾಖೆ ಕಾದು ಕುಳಿತಿದೆ. 2 ನೌಕರ ಪ್ರೈಮರಿ ಹಾಗೂ ಸೆಕೆಂಡರಿ ಸಂಪರ್ಕ ಹೊಂದಿದವರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಇಂದು ಸಂಜೆ 194 ಜನರ ವರದಿ ನಿರೀಕ್ಷೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಇದೆ. ಸಿಂಧನೂರು ತಾಲೂಕಿನ ಗದರಟಗಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಸೂರ್ಯ ಉಮಾಯಪ್ಪ ಜಾಡರ್ ವಯಸ್ಸು 57 ಕರ್ತವ್ಯದಲ್ಲಿದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸೂರ್ಯ ಉಮಾಯಪ್ಪ ಜಾಡರ್ ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹರಣಿಗಿರಿಯವರು. ಗದರಟಗಿ ಶಾಲೆಯ ಶಿಕ್ಷಕರಾಗಿ ಆಗಮಿಸಿದ್ದರು. ಅಲ್ಲಿದ್ದ ಮುಖ್ಯ ಗುರುಗಳು ವರ್ಗಾವಣೆಯ ನಂತರ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಉಪ್ಪಲದೊಡ್ಡಿ ಗ್ರಾಮದಲ್ಲಿ ವಾಸವಾಗಿದ್ದರು. ಹೆಂಡತಿ ಹಾಗೂ 3 ಜನ ಗಂಡು ಮಕ್ಕಳಿದ್ದಾರೆ. ಬೆಳಗ್ಗೆ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಂಡು ಬಂದ ಆಫೀಸ್ ರೂಮಿನಲ್ಲಿ ಕುಳಿತಿದ್ದಾಗ ವಿಧಿಯ ಆಟವೇ ಬೇರೆಯಾಗಿತ್ತು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಅತ್ಯುತ್ತಮವಾದಂತಹ ನಾಗರಿಕನನ್ನಾಗಿ ಮಾಡುವ ಜವಾಬ್ದಾರಿ ಇವರ ಮೇಲಿತ್ತು. ಅಷ್ಟೊತ್ತಿಗೆ ಜವರಾಯನಿಗೆ ಪ್ರೀತಿ ಪಾತ್ರರಾಗಿ ಬಿಟ್ಟರು. ಶಾಲಾ ಮಕ್ಕಳು ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಂಗಳವಾರ ಸುಮಾರು 11:50 ಗಂಟೆಗೆ ಹೃದಯಾಘಾತ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಮೃತ ಶಿಕ್ಷಕರ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನದೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುವುದೆಂದು ತಿಳಿದುಬಂದಿದೆ.